ಅಧ್ಯಾಯ 33. ಸುರೇಂದ್ರ ಮತ್ತು ಕೇದಾರ. ರಾಮಚಂದ್ರ ದತ್ತನಿಗೆ ಸುರೇಂದ್ರನಾಥ ಮಿತ್ರ ಎಂಬ ಸ್ನೇಹಿತನಿದ್ದ. ಅವನು ಇವನ ಮನೆ ಸಮೀಪದಲ್ಲೇ ಇದ್ದ. ಸುರೇಂದ್ರ ವಿದ್ಯಾವಂತ. ಒಂದು ಇಂಗ್ಲಿಷ್ ಫರ್ಮಿನಲ್ಲಿ ಕೆಲಸ ಮಾಡುತ್ತಿದ್ದ. ಚೆನ್ನಾಗಿ ಸಂಬಳ ಬರುತ್ತಿತ್ತು. ಅವನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ಅವನಿಗೆ ಪರೋಪಕಾರ ಬುದ್ಧಿ ಇತ್ತು. ಕಷ್ಟದಲ್ಲಿ ಇರುವವರನ್ನು ನೋಡಿದರೆ ಅವರಿಗೆ ಏನಾದರೂ ಸಹಾಯ ಮಾಡುತ್ತಿದ್ದ. ಒಂದು ದಿನ ಅವನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಸನ್ಯಾಸಿ ವೇಷದಲ್ಲಿದ್ದ ಗಂಭೀರಾಕೃತಿಯ ಹೆಂಗಸೊಬ್ಬಳು ಸುರೇಂದ್ರನನ್ನು ನೋಡಿ, ಮಗು, ಪ್ರಪಂಚದಲ್ಲಿ ದೇವರೊಬ್ಬನೇ ಸತ್ಯ, ಉಳಿದವುಗಳಾವುವೂ ಅಲ್ಲ ಎಂದಳು. ಈ ಮಾತು ಒಂದು ಕಿಡಿಯಂತೆ ಅವನ ಮನಸ್ಸಿನಲ್ಲಿ ಬಿತ್ತು. ಅವನಲ್ಲಿ ಕೆಲವು ದುರ್ನಡತೆಗಳು ಇದ್ದವು. ಅವನು ಕುಡಿಯುತ್ತಿದ್ದ, ವೇಶ್ಯೆಯರ ಮನೆಗೂ ಹೋಗುತ್ತಿದ್ದ. ಈಗ ತನ್ನ ಹೀನ ಸ್ವಭಾವದೊಂದಿಗೆ ಒಂದು ದೊಡ್ಡ ದ್ವಂದ್ವ ಯುದ್ಧ ಶುರುವಾಯಿತು. ಅನೇಕ ಬಾರಿ ತನ್ನ ಹಿಂದಿನ ಸ್ವಭಾವಕ್ಕೆ ಸಿಕ್ಕಿ ಕೊಚ್ಚಿಕೊಂಡು ಹೋಗುತ್ತಿದ್ದ. ಜೀವನವೇ ಬೇಸರವಾಯಿತು. ಎಷ್ಟೋ ವೇಳೆ ಜೀವನದಲ್ಲಿ ರೋಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಇದ್ದ. ಅವನು ಇಂತಹ ಸ್ಥಿತಿಯಲ್ಲಿರುವಾಗ ರಾಮಚಂದ್ರ ದತ್ತ ಅವನನ್ನು ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ದಕ್ಷಿಣೇಶ್ವರಕ್ಕೆ ಬಾ ಎಂದು ಎಷ್ಟೋ ಸಲ ಕರೆದಿದ್ದ. ಆದರೆ ಅವನು ಒಪ್ಪಿಕೊಂಡಿರಲಿಲ್ಲ. ಅವನು ಸಾಧು ಸನ್ಯಾಸಿಗಳಲ್ಲಿ ನಂಬಿಕೆಯೇ ಇರಲಿಲ್ಲ. ಆದರೆ ಒಂದು ದಿನ ರಾಮಚಂದ್ರನೊಡನೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಹೋದ. ನೋಡು, ನಿನ್ನ ಮಹಾತ್ಮ ಏನಾದರೂ ಬೂಟಾಟಿಕೆ ಗುಂಪಿಗೆ ಸೇರಿದ್ದರೆ ಅವನ ಕಿವಿಗಳನ್ನು ಹಿಡಿದು ಎಳೆಯುತ್ತೇನೆ ಎಂದ. ದಕ್ಷಿಣೇಶ್ವರಕ್ಕೆ ಹೋದಾಗ ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಲಿಲ್ಲ. ಕೆಲವು ಭಕ್ತರು ಅಲ್ಲಿ ಕುಳಿತಿದ್ದರು. ಅವರ ಹಿಂದೆ ಹೋಗಿ ಕುಳಿತ. ಶ್ರೀರಾಮಕೃಷ್ಣರು ಅಲ್ಲಿ ಕುಳಿತಿದ್ದ ಭಕ್ತರಿಗೆ ಹೀಗೆ ಹೇಳುತ್ತಿದ್ದರು: ಮನುಷ್ಯ ಏತಕ್ಕೆ ಕೋತಿಯ ಮರಿಯಂತೆ ಇದ್ದಾನೆ? ಬೆಕ್ಕಿನ ಮರಿಯಂತೆ ಇಲ್ಲ. ತಾಯಿ ಕೋತಿ ಹೋಗುವಾಗ ಅದರ ಮರಿ ತಾನೇ ಅದನ್ನು ಹಿಡಿದುಕೊಳ್ಳುತ್ತದೆ ತನ್ನ ಸ್ವಂತ ಶಕ್ತಿಯಿಂದ. ಆದರೆ ಬೆಕ್ಕಿನ ಮರಿಯಾದರೋ ತಾನಿದ್ದ ಕಡೆ ಇದ್ದು ಸುಮ್ಮನೆ ಕಿರಿಚಿಕೊಳ್ಳುವುದು. ತಾಯಿ ಬೆಕ್ಕು ಬಂದು ಅದನ್ನು ಎತ್ತಿಕೊಂಡು ಹೋಗುತ್ತದೆ. ಅಕಸ್ಮಾತ್ ಕೆಲವು ವೇಳೆ ಕೋತಿ ಮರಿಯ ಕೈಗಳು ಸಡಿಲವಾದರೆ ಅದು ಬಿದ್ದು ಘಾಸಿಪಡುವುದು. ಆದರೆ ಬೆಕ್ಕಿನ ಮರಿಗೆ ಈ ಅಪಾಯವಿಲ್ಲ. ಅದರ ತಾಯಿಯೇ ಅದನ್ನು ಸ್ಥಳದಿಂದ ಸ್ಥಳಕ್ಕೆ ಹೊತ್ತುಕೊಂಡು ಹೋಗುತ್ತದೆ. ಇದೇ ಸ್ವಪ್ರಯತ್ನಕ್ಕೂ ಶರಣಾಗತಿಗೂ ಇರುವ ವ್ಯತ್ಯಾಸ. ಶ್ರೀರಾಮಕೃಷ್ಣರ ಈ ಮೇಲಿನ ಬೋಧನೆ ಸುರೇಂದ್ರನಿಗೆ ಮಾಡಿದಂತೆ ಇತ್ತು. ನನ್ನ ಕಷ್ಟಕ್ಕೆಲ್ಲ ನಾನು ಕೋತಿಯ ಮರಿಯಂತೆ ಇರುವುದೇ ಕಾರಣ. ಇನ್ನು ಮೇಲೆ ಜಗನ್ಮಾತೆಯಲ್ಲಿ ಶರಣಾಗುತ್ತೇನೆ. ಅವಳು ಹೇಗೆ ಕರೆದುಕೊಂಡು ಹೋದರೆ ಹಾಗೆ ಹೋಗುತ್ತೇನೆ ಎಂದು ಸಂಕಲ್ಪ ಮಾಡಿದ. ಇನ್ನು ಮೇಲೆ ಅವನು ಭಗವತಿಯಲ್ಲಿ ಸಂಪೂರ್ಣ ಶರಣಾಗುವುದನ್ನು ಕಲಿತ. ಮನಸ್ಸಿನ ಹೋರಾಟವೆಲ್ಲ ನಿಂತಿತು. ಒಂದು ಬಗೆಯ ಶಾಂತಿ ಸಿಕ್ಕಿತು. ಹಿಂತಿರುಗಿ ಹೋಗುವ ಸಮಯದಲ್ಲಿ ಶ್ರೀರಾಮಕೃಷ್ಣರು ಸುರೇಂದ್ರನಿಗೆ ಮತ್ತೊಮ್ಮೆ ಬಾ ಎಂದು ಹೇಳಿದರು. ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದನು. ಮನೆಗೆ ಹೋಗುತ್ತಿದ್ದಾಗ ತನ್ನ ಸ್ನೇಹಿತನಿಗೆ ಹೇಳಿದ: ನಾನು ಅವರ ಕಿವಿ ಹಿಂಡುವುದಕ್ಕೆ ಬದಲಾಗಿ ಅವರೇ ನನ್ನ ಕಿವಿ ಹಿಂಡಿದರು. ಈಗ ಜೀವನಕ್ಕೆ ಒಂದು ಅರ್ಥವಿದ್ದಂತೆ ಕಾಣುತ್ತಿದೆ. ಅವರು ಎಂತಹ ಮಹಾತ್ಮರು! ನನ್ನ ಅಂತರಾಳದಲ್ಲಿರುವ ಆಲೋಚನೆಗಳೆಲ್ಲ ಅವರಿಗೆ ಗೊತ್ತಾಯಿತಿಲ್ಲ ಎಂದು. ಸುರೇಂದ್ರ ಶ್ರೀರಾಮಕೃಷ್ಣರನ್ನು ಪ್ರಥಮ ಬಾರಿಗೆ ನೋಡಿದಾಗಲೇ ಬದಲಾಯಿಸಿದ ವ್ಯಕ್ತಿಯಂತೆ ಆದ. ಅವನ ಜೀವನಕ್ಕೆ ಶ್ರೀರಾಮಕೃಷ್ಣರ ಮಾತು ಹೆಪ್ಪು ಹಾಕಿದಂತೆ ಆಯಿತು. ಅದು ತನ್ನ ಪ್ರಭಾವವನ್ನು ಕ್ರಮೇಣ ಬೀರತೊಡಗಿತು. ಸುರೇಂದ್ರ ಶ್ರೀರಾಮಕೃಷ್ಣರ ಪರಮ ಭಕ್ತನಾದ. ಪ್ರತಿ ಭಾನುವಾರವೂ ತಪ್ಪದೆ ಅವರ ಬಳಿಗೆ ಹೋಗುತ್ತಿದ್ದ. ಅವನಲ್ಲಿದ್ದ ಭಗವತ್ ವ್ಯಾಕುಲವನ್ನು ನೋಡಿ ಅನೇಕರಿಗೆ ಆಶ್ಚರ್ಯವಾಯಿತು. ಶ್ರೀರಾಮಕೃಷ್ಣರು ಅದನ್ನು ಮೆಚ್ಚಿ ಎಲ್ಲರೆದುರು ಕೊಂಡಾಡಿದರು. ಒಂದು ಸಲ ಇದನ್ನು ಮನಮೋಹನ ಕೇಳಿದಾಗಲೇ ಅಸೂಯೆಯಿಂದ ನರಳಿದ್ದು. ಶ್ರೀರಾಮಕೃಷ್ಣರು ಯಾರೋ ಒಬ್ಬರ ಹತ್ತಿರ ಮಾತನಾಡುತ್ತಾ ಒಬ್ಬನಲ್ಲಿ ಪೌರುಷ ಇರಬೇಕು ಎಂದು ಹೇಳಿದರು. ಸುರೇಂದ್ರ ಇದನ್ನು ತಪ್ಪು ಅರ್ಥದಲ್ಲಿ ಭಾವಿಸಿದ. ತನ್ನಲ್ಲಿರುವ ಕೆಲವು ದುರಾಭ್ಯಾಸಗಳನ್ನು ಸಹ ಈಡೇರಿಸಿಕೊಳ್ಳಬಲ್ಲ ಧೈರ್ಯ ಇರಬೇಕೇನೋ ಎಂದುಕೊಂಡ. ತಕ್ಷಣವೇ ಶ್ರೀರಾಮಕೃಷ್ಣರು ಮೃಗೀಯ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ತೋರುವ ಪೌರುಷವಲ್ಲ ಇದು ಮನುಷ್ಯನನ್ನು ಮೃಗ ಸಮಾನವಾಗಿ ಮಾಡುವು. ಅರ್ಜುನನಲ್ಲಿದ್ದಂತಹ ಪೌರುಷ ಇರಬೇಕು. ಒಂದು ಒಳ್ಳೆಯ ಆದರ್ಶಕ್ಕಾಗಿ ಬಾಳಬೇಕು. ಸತ್ತರೂ ಅದನ್ನು ಬಿಡಬಾರದು. ಏನು ಆತಂಕಗಳು ಬಂದರೂ ಅವುಗಳೊಂದಿಗೆ ಹೋರಾಡಬೇಕು ಎಂದರು. ಸುರೇಂದ್ರ ಶ್ರೀರಾಮಕೃಷ್ಣರ ಶಿಷ್ಯನಾಗಿದ್ದ. ಆದರೆ ಹಿಂದಿನ ಕೆಟ್ಟ ಚಾಳಿ
ಅವನನ್ನು ಪೂರ್ತಿ ಬಿಟ್ಟಿರಲಿಲ್ಲ. ಅವನಿಗೆ ಕೆಲವು ವೇಳೆ ನಾಚಿಕೆಯಾಗುತ್ತಿತ್ತು. ಇಂತಹ ಹೀನ ಕೆಲಸಗಳನ್ನು ಮಾಡಿದಾಗ ಆ ದಿನಗಳಲ್ಲಿ ಶ್ರೀರಾಮಕೃಷ್ಣರ ಸಮೀಪಕ್ಕೆ ಬಂದರೂ ಅವರನ್ನು ಕತ್ತೆತ್ತಿ ನೋಡುತ್ತಿರಲಿಲ್ಲ. ಒಂದು ಭಾನುವಾರ ಸುರೇಂದ್ರ ದಕ್ಷಿಣೇಶ್ವರಕ್ಕೆ ಹೋಗಲಿಲ್ಲ. ಯಾರೋ ಶ್ರೀರಾಮಕೃಷ್ಣರಿಗೆ ಹೇಳಿದರು, ಅವನು ಹಿಂದಿನಂತೆ ವೇಶ್ಯೆಯರ ಮನೆಗಳಿಗೆ ಹೋಗುತ್ತಿದ್ದಾನೆ, ಕುಡಿಯುತ್ತಿದ್ದಾನೆ, ಹಿಂದಿನ ಸ್ನೇಹಿತರ ಬಲೆಗೆ ಬಿದ್ದಿದ್ದಾನೆ ಎಂದು. ಶ್ರೀರಾಮಕೃಷ್ಣರು ಇದನ್ನು ಕೇಳಿ, ಅವನಲ್ಲಿ ಇನ್ನೂ ಸ್ವಲ್ಪ ಬಯಕೆಗಳಿವೆ, ಅವನ್ನು ತೃಪ್ತಿಪಡಿಸಿಕೊಳ್ಳಲಿ, ಅನಂತರ ಅವನು ಸರಿಯಾಗುತ್ತಾನೆ ಎಂದು ಹೇಳಿದರು. ಮುಂದಿನ ಭಾನುವಾರ ಸುರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರ ಹತ್ತಿರ ಕುಳಿತುಕೊಳ್ಳುವುದಕ್ಕೆ ನಾಚಿ ಕೊನೆಯಲ್ಲಿ ಕುಳಿತುಕೊಂಡ. ಶ್ರೀರಾಮಕೃಷ್ಣರು, ಮನುಷ್ಯ ಕೆಟ್ಟ ಸ್ಥಳಕ್ಕೆ ಹೋಗುವಾಗ ಭಗವಂತನ ನಾಮವನ್ನು ಚಿಂತಿಸುತ್ತಾ ಹೋದರೆ ಮೇಲಾದೀತು ಎಂದು ಹೇಳಿದರು. ಈ ಮಾತು ಕೇಳಿ ಸುರೇಂದ್ರನು ಭಾವಿಸಿದ, ತಾನು ಮಾಡಿದ ಕೆಟ್ಟ ಕೆಲಸಗಳೆಲ್ಲ ಆಗಲೇ ಅವರಿಗೆ ಗೊತ್ತಾಗಿ ಹೋಗಿದೆ ಎಂದು. ಎಲ್ಲಿ ತನ್ನ ಜೀವನದ ಹುಳುಕನ್ನೆಲ್ಲ ಕುಳಿತವರೆದುರಿಗೆಲ್ಲ ಹೇಳಿಬಿಡುತ್ತಾರೋ ಎಂದು ಅಂಜಿದ. ಆದರೆ ಶ್ರೀರಾಮಕೃಷ್ಣರು ಮುಂದೆ ಹೇಳಲಿಲ್ಲ. ಕೆಟ್ಟ ಸ್ಥಳಗಳಿಗೆ ಹೋಗಬೇಡ ಎಂದು ಅವರು ಹೇಳುತ್ತಿರಲಿಲ್ಲ. ಏಕೆಂದರೆ ಹಿಂದಿನಿಂದ ಬಂದ ಅಭ್ಯಾಸ ಒಂದು ಸಲ ಶಪಥ ಮಾಡಿದರೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದರ ಬದಲು ಹಾಗೆ ಹೋಗುವ ಸಮಯದಲ್ಲಿ ಹೋದ ಸ್ಥಳದಲ್ಲಿ ಜಗನ್ಮಾತೆಯನ್ನು ಚಿಂತಿಸು ಎಂದು ಹೇಳುತ್ತಿದ್ದರು. ಅವರಿಗೆ ಗೊತ್ತಿತ್ತು, ಭಗವಂತನನ್ನು ಚಿಂತಿಸುವುದು, ಕೆಟ್ಟ ಕೆಲಸ ಮಾಡುವುದು ಎರಡೂ ಒಟ್ಟಿಗೆ ಹೋಗುವುದಿಲ್ಲ. ಒಂದಿದ್ದರೆ ಮತ್ತೊಂದು ಬೆನ್ನು ತೋರುವುದು. ಒಂದು ದಿನ ಸುರೇಂದ್ರ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಶ್ರೀರಾಮಕೃಷ್ಣರನ್ನು ನೋಡಬೇಕೆಂಬ ತವಕ ತೀವ್ರವಾಯಿತು. ಆಫೀಸಿನಲ್ಲಿ ಮಾಡುವುದಕ್ಕೆ ಎಷ್ಟೋ ಕೆಲಸಗಳಿದ್ದರೂ ಅವನ್ನೆಲ್ಲ ಬಿಟ್ಟು ದಕ್ಷಿಣೇಶ್ವರಕ್ಕೆ ಹೋದ. ಇವನು ಅಲ್ಲಿಗೆ ಹೋದಾಗ ಶ್ರೀರಾಮಕೃಷ್ಣರು ಕಲ್ಕತ್ತೆಗೆ ಬರಲು ಅಣಿಯಾಗುತ್ತಿದ್ದರು. ಅವರು ಸುರೇಂದ್ರನನ್ನು ನೋಡಿ, ನೀನು ಬಂದದ್ದು ಒಳ್ಳೆದಾಯಿತು, ನಿನ್ನನ್ನು ನೋಡಲು ಈಗ ತಾನೇ ಕಲ್ಕತ್ತೆಗೆ ಬರಬೇಕೆಂದಿದ್ದೆ ಎಂದರು. ಸುರೇಂದ್ರನಿಗೆ ಸೋಜಿಗವಾಯಿತು. ನಾನು ಇಲ್ಲಿಗೆ ಇವರನ್ನು ನೋಡಲು ತವಕಿಸಿ ಬಂದರೆ ಇವರೇ ನನ್ನನ್ನು ನೋಡಲು ಕಲ್ಕತ್ತೆಗೆ ಹೊರಟಿದ್ದಾರಲ್ಲ ಎಂದು. ಆಗ ಸುರೇಂದ್ರ ಶ್ರೀರಾಮಕೃಷ್ಣರಿಗೆ ಹೇಳಿದ, ನೀವು ನನಗಾಗಿ ಕಲ್ಕತ್ತೆಗೆ ಹೊರಟಿದ್ದರೆ ನಮ್ಮ ಮನೆಗೆ ಬನ್ನಿ ಎಂದ. ಅದಕ್ಕೆ ಒಪ್ಪಿ ಶ್ರೀರಾಮಕೃಷ್ಣರು ಅವನ ಮನೆಗೆ ಹೋಗಿ ಅಲ್ಲಿ ಅವನು ಕೊಟ್ಟ ಉಪಹಾರವನ್ನು ಸೇವಿಸಿ ಸ್ವಲ್ಪ ಹೊತ್ತು ದೇವರ ವಿಷಯ ಮಾತನಾಡಿ ಬಂದರು. ಅನಂತರ ಸುರೇಂದ್ರ ಶ್ರೀರಾಮಕೃಷ್ಣರನ್ನು ತನ್ನ ಮನೆಗೆ ಆಗಾಗ ಕರೆಯುತ್ತಿದ್ದ. ಇಂತಹ ಒಂದು ಕೂಟದಲ್ಲೇ ಶ್ರೀರಾಮಕೃಷ್ಣರು ನರೇಂದ್ರನಾಥರನ್ನು ಸುರೇಂದ್ರನ ಮನೆಯಲ್ಲಿ ನೋಡಿದ್ದು. ಸುರೇಂದ್ರ ಶ್ರೀರಾಮಕೃಷ್ಣರ ಸೇವೆಗಾಗಿ ಎಷ್ಟು ದುಡ್ಡನ್ನು ಬೇಕಾದರೂ ಖರ್ಚು ಮಾಡಲು ಸಿದ್ಧನಾಗಿದ್ದ. ಯಾವಾಗ ಭಕ್ತಾದಿಗಳು ದಕ್ಷಿಣೇಶ್ವರದಲ್ಲಿ ಬಂದು ಇರುತ್ತಿದ್ದರೋ ಅವರ ಖರ್ಚನ್ನೆಲ್ಲ ಇವನೇ ನೋಡಿಕೊಳ್ಳುತ್ತಿದ್ದ. ಶ್ರೀರಾಮಕೃಷ್ಣರು ಇವನನ್ನು ತಮ್ಮ ಮತ್ತೊಬ್ಬ ರಸಾದ್ದಾರ್ ಎಂದರೆ ಸ್ಟೋರ್ ಕೀಪರ್ ಎಂದು ಕರೆಯುತ್ತಿದ್ದರು. ಸುರೇಂದ್ರ ಕುಡಿಯುತ್ತಿದ್ದ. ಅವನ ಸ್ನೇಹಿತರು ಎಷ್ಟು ಹೇಳಿದರೂ ಅವನು ಬಿಡಲಿಲ್ಲ. ಅವನ ಸ್ನೇಹಿತರು, ನೋಡು, ನೀನು ಈಗ ಶ್ರೀರಾಮಕೃಷ್ಣರ ಶಿಷ್ಯನಾಗಿದ್ದೀಯೆ, ನಿನ್ನ ಕುಡಿತದಿಂದ ಅವರಿಗೆ ಕೆಟ್ಟ ಹೆಸರು ಬರುವುದು, ಅವರಿಗೋಸ್ಕರವಾದರೂ ನಿನ್ನ ದುರಭ್ಯಾಸವನ್ನು ಬಿಡು ಎಂದು ಹೇಳುತ್ತಿದ್ದರು. ಸುರೇಂದ್ರ ಶಾಕ್ತ ಸಂಪ್ರದಾಯವನು. ದೇವಿಗೆ ಸಾರಾಯಿಯನ್ನು ಕೊಟ್ಟು ನಂತರ ಅದನ್ನು ಕುಡಿಯುವುದು ಅವನಲ್ಲಿ ರೂಢಿ. ಇದನ್ನು ಅಂತಹ ದೊಡ್ಡ ಪಾತಕ ಎಂದು ಎಣಿಸಿರಲಿಲ್ಲ. ಅವನು ತನ್ನ ಸ್ನೇಹಿತನಿಗೆ ಹೇಳಿದ, ನೋಡು, ನಾನು ಕುಡಿಯುವುದು ಶ್ರೀರಾಮಕೃಷ್ಣರಿಗೂ ಗೊತ್ತಿದೆ, ಅದೇನಾದರೂ ಕೆಟ್ಟದಾಗಿದ್ದರೆ ಅವರೇ ನನಗೆ ಬೇಡ ಎಂದು ಹೇಳುತ್ತಿದ್ದರು. ಆಗ ರಾಮಚಂದ್ರ, ಈ ದಿನ ಶ್ರೀರಾಮಕೃಷ್ಣರ ಹತ್ತಿರ ಹೋಗೋಣ, ಅವರು ನಿಜವಾಗಿ ಇದನ್ನು ಬಿಡು ಎನ್ನುತ್ತಾರೆ ಎಂದ. ಆಗ ಸುರೇಂದ್ರ, ಅವರು ಬಿಡು ಎಂದರೆ ಬಿಡುತ್ತೇನೆ, ಆದರೆ ನೀನು ಅವರೆದುರಿಗೆ ಈ ಮಾತನ್ನು ಎತ್ತಕೂಡದು ಎಂದ. ಇಬ್ಬರು ಹೊರಟರು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಬಕ್ಕುಳ ವೃಕ್ಷದ ಕೆಳಗೆ ಭಾವಪರವಶರಾಗಿ ಕುಳಿತಿದ್ದರು. ಸುರೇಂದ್ರನನ್ನು ನೋಡಿದೊಡನೆ ಅವನಿಗೆ ಹೀಗೆ ಹೇಳಿದರು, ನೀನು ಸಾರಾಯಿಯನ್ನು ಸಾರಾಯಿ ಎಂದು ತಿಳಿದು ಏತಕ್ಕೆ ಕುಡಿಯುತ್ತೀಯೇ? ಅದನ್ನು ಕಾಳಿಗೆ ಅರ್ಪಿಸಿ ಪ್ರಸಾದದಂತೆ ತೆಗೆದುಕೋ, ಆದರೆ ತಲೆ ತಿರುಗುವಷ್ಟು ತೆಗೆದುಕೊಳ್ಳಬೇಡ, ಸ್ವಲ್ಪ ತೆಗೆದುಕೋ ಎನ್ನುತ್ತಾರೆ. ಸ್ನೇಹಿತರಿಬ್ಬರಿಗೂ ಆಶ್ಚರ್ಯವಾಯಿತು. ಇವರ ಮನಸ್ಸಿನಲ್ಲಿರುವುದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು. ಅನಂತರ ಅವನು ದೇವಿಗೆ ಸ್ವಲ್ಪ ಮದ್ಯವನ್ನು ನೈವೇದ್ಯ ಮಾಡಿ ಅದನ್ನು ಕುಡಿದು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದ. ಅವನ ಧ್ಯಾನ ತುಂಬ ತೀವ್ರವಾಗುತ್ತಾ ಬಂತು. ಕ್ರಮೇಣ ಮದ್ಯದ ಕಡೆ ಮನಸ್ಸು ಹೋಗದೆ ಭಗವತಿಯ ಕಡೆ ಹರಿಯಿತು. ಅನಂತರ ಸಾರಾಯಿಯ ಸಹಾಯವಿಲ್ಲದೆಯೇ ಮನಸ್ಸು ದೇವರ ಕಡೆ ಹರಿಯತೊಡಗಿತು. ಮಾನವ ದೌರ್ಬಲ್ಯಕ್ಕೆ ಚಿಕಿತ್ಸೆ ಮಾಡುವುದರಲ್ಲಿ
ಶ್ರೀರಾಮಕೃಷ್ಣರು ಅಗ್ರಗಣ್ಯರು. ವೇಶ್ಯೆಯ ಮನೆಗೆ ಹೋಗಬೇಡ ಎನ್ನುವುದಿಲ್ಲ, ಭಗವತಿಯ ಹೆಸರನ್ನು ತೆಗೆದುಕೊಂಡು ಹೋಗು ಎನ್ನುತ್ತಾರೆ. ಕುಡಿಯಬೇಡ ಎನ್ನುವುದಿಲ್ಲ, ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದದಂತೆ ತೆಗೆದುಕೋ ಎನ್ನುತ್ತಾರೆ. ಅವರು ದೌರ್ಬಲ್ಯವನ್ನು ದೇವಿಯ ಕಡೆಗೆ ತಿರುಗಿಸುತ್ತಿದ್ದರು, ಅದನ್ನು ದೈವೀಕರಣ ಮಾಡುತ್ತಿದ್ದರು. ಯಾವಾಗ ದೌರ್ಬಲ್ಯ ದೈವೀಕರಣವಾಗುತ್ತಾ ಬರುವುದೋ ಅದು ಬಹಳ ಕಾಲ ಉಳಿಯುವುದಿಲ್ಲ. ಶ್ರೀರಾಮಕೃಷ್ಣರು ಸರ್ವಧರ್ಮ ಸಮನ್ವಯಾಚಾರ್ಯರು ಎಂಬುದನ್ನು ತೋರುವುದಕ್ಕೆ ಸುರೇಂದ್ರ ಒಂದು ಚಿತ್ರವನ್ನು ಬರೆಸಿದ್ದ. ಆ ಚಿತ್ರದಲ್ಲಿ ಎಲ್ಲಾ ಧರ್ಮದ ಮೂಲ ಪುರುಷರು ಒಂದು ಕಡೆ ಸಂಧಿಸುವರು. ಮಸೀದಿ, ದೇವಸ್ಥಾನ, ಚರ್ಚು ಎಲ್ಲ ಒಂದರ ಪಕ್ಕದಲ್ಲಿ ಮತ್ತೊಂದು ಇವೆ. ಗೌರಾಂಗ ಮತ್ತು ಕ್ರೈಸ್ತ ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಸಂಕೀರ್ತನೆ ಮಾಡುತ್ತಿದ್ದಾರೆ. ಅಲ್ಲಿ ಶ್ರೀರಾಮಕೃಷ್ಣರು ನಿಂತುಕೊಂಡು ಕೇಶವನಿಗೆ ಧರ್ಮ ಸಮನ್ವಯವನ್ನು ತೋರುತ್ತಿದ್ದಾರೆ. ಇದನ್ನು ಮುದ್ರಿಸಿ ಕೇಶವನಿಗೆ ಒಂದು ಪ್ರತಿಯನ್ನು ಸುರೇಂದ್ರ ಕಳುಹಿಸಿದ. ಕೇಶವ ಅವನಿಗೆ ಈ ಭಾವನೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡವನು ಧನ್ಯಾತ್ಮ ಎಂದು ಕಾಗದ ಬರೆದ. ಕೇದಾರನಾಥ ಚಟರ್ಜಿ ಎಂಬುವನು ಮೊದಲು ಬ್ರಹ್ಮ ಸಮಾಜದಲ್ಲಿ ಇದ್ದ. ಅನಂತರ ಹಲವು ಪಂಗಡಗಳಿಗೆ ಸೇರಿ ಎಲ್ಲಿಯೂ ತೃಪ್ತಿ ಸಿಗದೆ ತೊಳಲಾಡುತ್ತಿದ್ದ. ಅವನದು ಭಕ್ತಿಯ ಸ್ವಭಾವ. ದೇವರ ಹೆಸರನ್ನು ಕೇಳಿದರೆ ಸಾಕು ಕಣ್ಣೀರು ಸುರಿಸುತ್ತಿದ್ದ. ಧರ್ಮದ ಬಾಹ್ಯ ಆಚಾರಾದಿಗಳಲ್ಲಿ ಅವನಿಗೆ ತೃಪ್ತಿ ಇರಲಿಲ್ಲ. ಆತ ಕೊನೆಗೆ ದಕ್ಷಿಣೇಶ್ವರಕ್ಕೆ ಬಂದು ಶ್ರೀರಾಮಕೃಷ್ಣರಲ್ಲಿ ಶರಣಾಗತನಾದ. ಶ್ರೀರಾಮಕೃಷ್ಣರು ಅವನ ಭಕ್ತಿಯ ಭಾವವನ್ನು ನೋಡಿ ಮೆಚ್ಚಿದರು. ಅವನು ಪೂರ್ವ ಬಂಗಾಳದಲ್ಲಿ ಢಾಕಾದಲ್ಲಿದ್ದ. ಜನರಿಗೆ ಶ್ರೀರಾಮಕೃಷ್ಣರ ವಿಷಯವನ್ನು ಬೋಧಿಸತೊಡಗಿದ. ಶ್ರೀರಾಮಕೃಷ್ಣರ ಬಳಿಗೆ ಅನೇಕ ಜನ ದೇವರ ವಿಷಯವಾಗಿ ಮಾತನಾಡುವುದಕ್ಕೆ ಬರುತ್ತಿದ್ದರು. ಎಲ್ಲರೊಂದಿಗೂ ಅವರು ಮಾತನಾಡಲು ಕಾಲ ಸಾಕಾಗುತ್ತಿರಲಿಲ್ಲ. ಅವರು ಕಾಳಿಕಾ ಮಾತೆಗೆ, ತಾಯಿ, ಇಲ್ಲಿಗೆ ಬರುವ ಗೃಹಸ್ಥ ಶಿಷ್ಯರಿಗೂ ನಿನ್ನ ವಿಷಯವಾಗಿ ಹೇಳುವುದಕ್ಕೆ ಶಕ್ತಿ ಕೊಡು ಎಂದು ಪ್ರಾರ್ಥಿಸಿದರು. ಹಾಗೆ ಶಕ್ತಿಯನ್ನು ಪಡೆದವರಲ್ಲಿ ಕೇದಾರ ಒಬ್ಬ. ಆತ ವಾದ ಮಾಡುವುದರಲ್ಲಿ ತುಂಬಾ ನಿಸ್ಸೀಮ. ಶ್ರೀರಾಮಕೃಷ್ಣರು ಕೆಲವು ವೇಳೆ ತಮ್ಮ ಇತರ ಶಿಷ್ಯರೊಡನೆ ಅವನಿಗೆ ವಾದ ಮಾಡಲು ಹೇಳುತ್ತಿದ್ದರು. ಒಂದು ಸಲ ಯಾರೋ ಇವರನ್ನು ಕೇಳಿದರು, ಕರುಣಾಮಯವನಾದ ಭಗವಂತನ ಈ ಪ್ರಪಂಚದಲ್ಲಿ ಏತಕ್ಕೆ ಇಷ್ಟೊಂದು ಕಷ್ಟ ನಷ್ಟಗಳಿವೆ ಎಂದು. ಅದಕ್ಕೆ ಕೇದಾರ ಹೇಳಿದ, ನೋಡಿ, ಯಾವ ಮೀಟಿಂಗಿನಲ್ಲಿ ದೇವರು ಸೃಷ್ಟಿ ಮಾಡುವುದನ್ನು ನಿರ್ಣಯಿಸಿದನೋ ಅದರಲ್ಲಿ ನಾನಿರಲಿಲ್ಲ, ಇದ್ದರೆ ಕೇಳುತ್ತಿದ್ದೆ ಎಂದ. ಶ್ರೀರಾಮಕೃಷ್ಣರು ಅವನ ಮಾತನ್ನು ತುಂಬಾ ಮೆಚ್ಚಿದರು. ಅನೇಕ ವೇಳೆ ಇದನ್ನು ತಮ್ಮ ಶಿಷ್ಯರಿಗೆ ಹೇಳುತ್ತಿದ್ದರು. ಅನೇಕ ಸಲ ನಾವು ಈ ಸೃಷ್ಟಿಯನ್ನು ನೋಡಿದಾಗ, ಇಲ್ಲಿರುವ ಸಂಕಟ ಕಷ್ಟಗಳಿಗೆ ಸಿಕ್ಕಿಕೊಂಡಾಗ ದೇವರು ಏತಕ್ಕಪ್ಪ ಇದನ್ನು ಸೃಷ್ಟಿಸಿದ ಎಂದು ಹೇಳುತ್ತೇವೆ. ಇದಕ್ಕೆ ಉತ್ತರ ಬೇಕಾದರೆ ನಾವು ದೇವರನ್ನೇ ಕೇಳಬೇಕು. ಮೊದಲು ಅವನನ್ನು ಕಾಣೋಣ, ಅನಂತರ ಈ ಪ್ರಶ್ನೆ ಇದ್ದರೆ ಆಗ ಅವನನ್ನು ಕೇಳೋಣ. ವಿಚಿತ್ರವೇನೆಂದರೆ, ಎಲ್ಲಿಯವರೆಗೆ ಈ ಪ್ರಶ್ನೆ ನಮ್ಮನ್ನು ಬಾಧಿಸುತ್ತಿರುವುದೋ ಅಲ್ಲಿಯವರೆಗೆ ನಾವು ಅವನಿಂದ ದೂರ ಇರುತ್ತೇವೆ. ಅವನ ಹತ್ತಿರ ಹೋದರೆ ಈ ಪ್ರಶ್ನೆಯೇ ಏಳುವುದಿಲ್ಲ. ಕೇದಾರನಲ್ಲಿ ಗೋಪಿ ಭಾವವಿತ್ತು. ಶ್ರೀರಾಮಕೃಷ್ಣರು ಅನೇಕ ವೇಳೆ ಅವನನ್ನು ನೋಡಿದಾಗ ಗೋಪಿಯರಿಗೆ ಶ್ರೀಕೃಷ್ಣನ ಮೇಲಿದ್ದ ಪ್ರೇಮದ ನೆನಪಾಗಿ ಅವರು ಸಮಾಧಿಗೆ ಹೋಗುತ್ತಿದ್ದರು. ಕೇದಾರನಿಗೆ ಭಗವಂತನ ಮೇಲೆ ಭಕ್ತಿ ಇದ್ದರೂ ಸಂಸಾರದ ವಾಸನೆ ಪೂರ್ಣವಾಗಿ ಬಿಟ್ಟು ಹೋಗಿರಲಿಲ್ಲ. ಅದಕ್ಕೆ ಇನ್ನೂ ಅಂಟಿಕೊಂಡಿದ್ದ. ಒಂದು ಸಲ ಶ್ರೀರಾಮಕೃಷ್ಣರು ಅವನನ್ನು ನೋಡಿ, ನೀನು ಇನ್ನೂ ಕಾಮಕಾಂಚನಕ್ಕೆ ಅಂಟಿಕೊಂಡೇ ಇರುವೆ, ಸುಮ್ಮನೆ ಇಲ್ಲ ಎಂದರೆ ಏನು ಬಂತು, ಮುಂದೆ ಹೋಗು, ಈಗ ಸಿಕ್ಕಿರುವುದರಲ್ಲೇ ತೃಪ್ತನಾಗಬೇಡ. ಕಾಡಿನ ಆಚೆ ಚಂದನದ ಮರಗಳಿವೆ, ಅದರ ಆಚೆ ಬೆಳ್ಳಿ, ಚಿನ್ನ, ವಜ್ರದ ಗಣಿಗಳಿವೆ ಎಂದರು. ಆಧ್ಯಾತ್ಮಿಕ ಜೀವನದ ಅನುಭವಗಳಿಗೆ ಒಂದು ಅಂತ್ಯವಿಲ್ಲ. ಮುಂದೆ ಹೋದಷ್ಟು ಹೊಸ ಹೊಸ ಭವ್ಯ ಅನುಭವಗಳು ಕಾದಿರುತ್ತವೆ. ಅಧ್ಯಾಯ 33 ಮುಗಿಯಿತು.